ಹಾಯ್ ಸ್ನೇಹಿತರೆ, ಹಲೋ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ಆದರೆ ಮಾತ್ರ ಈ 4 ಜನರಿಗೆ ಮದುವೆ ಮಾಡದಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ಇವರ ಬಾಳು ಕಷ್ಟ. ಇವರನ್ನು ಕಟ್ಟಿಕೊಂಡವರ ಬಾಳು ಕೂಡ ಕಷ್ಟ. ಮದುವೆಯ ನಂತರ ಬಾಳು ಹೇಗಿರುತ್ತದೆ ಯಾರಿಗೂ ಹೇಳಲು ಸಾಧ್ಯವೇ ಇಲ್ಲ. ಆದರೆ ಮದುವೆಯಾಗುವ ಈ 4 ಬಗೆಯ ಜನರನ್ನು ಕಟ್ಟಿಕೊಂಡರೆ ಮಾತ್ರ ಅವರ ವೈವಾಹಿಕ ಬದುಕು ಕಷ್ಟಕರವಾಗಿರುತ್ತದೆ ಎಂದು ದೃಢವಾಗಿ ಹೇಳಬಹುದು. ಹಾಗಾಗಿ ಯಾವ 4 ಜನರಿಗೆ ಮದುವೆ ಮಾಡದಿದ್ದರೆ ಒಳ್ಳೆಯದು ಎಂಬುದನ್ನು ನೋಡೋಣ ಬನ್ನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ವೈರಾಗ್ಯ ಬಂದಿರುವವರಿಗೆ ಮದುವೆ ಮಾಡಬಾರದು. ಅವನಿಗೆ ಅಥವಾ ಅವಳಿಗೆ ಈಗಾಗಲೇ ಬದುಕಿನಲ್ಲಿ ವೈರಾಗ್ಯ ಬಂದಿರುತ್ತದೆ. ಅಂಥವರು ಆಧ್ಯಾತ್ಮ ಜೀವನದ ಕಡೆಗೆ ಒಲವು ತೋರಿಸುತ್ತಾರೆ. ವೈವಾಹಿಕ ಜೀವನದ ಕಡೆಗೆ ಒಲವು ಇರುವುದಿಲ್ಲ. ಇಂಥವರಿಗೆ ಮದುವೆ ಮಾಡಬೇಡಿ. ಇವರನ್ನು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿದರೆ ಇವರು ನೆಮ್ಮದಿ ಆಗಿರಲ್ಲ. ಇವರನ್ನು ಕಟ್ಟಿಕೊಂಡವರು ನೆಮ್ಮದಿಯಾಗಿರಲ್ಲ. ಆಕೆಯ ಅಥವಾ ಆತನ ಬಾಳು ಇವರಿಂದಾಗಲೇ ಹಾಳಾಗುವುದು. ಹಾಗಾಗಿ ನನಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುವವರಿಗೆ ಮದುವೆಯಾಗುವ ಎಲ್ಲವೂ ಸರಿ ಹೋಗುವುದು ಎಂದು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಲು ಹೋಗಲೇಬೇಡಿ. ನನಗೆ ಮದುವೆಗೆ ಆಸಕ್ತಿ ಇಲ್ಲ ಎಂದು ಯಾರಾದರೂ ಹೇಳುತ್ತಿದ್ದರೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ. ಕೆಲವರು ಸುಮ್ಮನೆ ಹೀಗೆ ಹೇಳುತ್ತಾರೆ. ಅಂಥವರು ಕೆಲ ಸಮಯದ ಬಳಿಕ ನನಗೆ ಮದುವೆ ಮಾಡಿ ನನಗೊಂದು ಜೋಡಿ ಹುಡುಗಿ ಕೊಡಿ ಎಂದು ಹೇಳುತ್ತಾರೆ. ಆದರೆ ನನಗೆ ಮದುವೆ ಬೇಡವೇ ಬೇಡ ಎಂದು ಹೇಳುವವರಿಗೆ ಮಾತ್ರ ಮದುವೆ ಮಾಡಿಕೊಡಬೇಡಿ. ಎರಡನೇದಾಗಿ, ಆರೋಗ್ಯ ಸರಿಯಿಲ್ಲದಿದ್ದರೆ ಮದುವೆ ಮಾಡಬೇಡಿ. ಮಾಡುವುದಾದರೂ ಅವರ ಆರೋಗ್ಯ ಸಮಸ್ಯೆ ಮುಚ್ಚಿಟ್ಟು ಮದುವೆ ಮಾಡಬೇಡಿ. ಹುಡುಗಿಯಾಗಲಿ ಹುಡುಗಿಯಾಗಲಿ ಆರೋಗ್ಯ ಸರಿಯಿಲ್ಲದಿದ್ದರೆ ಮದುವೆ ಮಾಡಲು ಹೋಗಬೇಡಿ. ಇದರಿಂದ ಇಬ್ಬರ ಬದುಕು ಹಾಳಾಗುವುದು. ಇವರ ದಾಂಪತ್ಯದಲ್ಲಿ ಜಗಳ, ಭಿನ್ನಾಭಿಪ್ರಾಯಕ್ಕೆ ಅವರ ಆರೋಗ್ಯ ಸಮಸ್ಯೆ ಕಾರಣವಾಗಬಹುದು. ದೈಹಿಕವಾದ ತೃಪ್ತಿ ಇಲ್ಲದಾಗಬಹುದು. ಇನ್ನು ಕೆಲವರು ಮದುವೆಗೆ ಅವರ ಆರೋಗ್ಯ ಸಮಸ್ಯೆ ಮುಚ್ಚಿಟ್ಟು ಮದುವೆ ಮಾಡುತ್ತಾರೆ. ಆದರೆ ನಂತರ ಅವರು ಗೊತ್ತಾಗಿ ಮದುವೆ ಜೀವನ ಕಷ್ಟವಾಗಬಹುದು. ಈ ಕಾರಣಕ್ಕೆ ಅವರ ಸಂಗಾತಿ ಅವರನ್ನು ಬಿಡಬಹುದು. ಹೋಗಿದ್ದ ಮೇಲೆ ಮದುವೆಯಾಗಿ ಏನು ಪ್ರಯೋಜನ? ಅದರ ನೋವು ಕೂಡ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಆರೋಗ್ಯ ಸಮಸ್ಯೆ ಹೊಂದಿದ್ದರೆ ಮದುವೆ ಆಗುವುದು ಮುಚ್ಚಿಡಬೇಡಿ. ಇನ್ನು ಅವರಿಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆ ಗೊತ್ತಿದ್ದು ಮದುವೆ ಆಗುತ್ತೇನೆ ಎಂದಾದರೆ ನಿಮ್ಮ ಆಸ್ತಿ, ಉದ್ಯೋಗ ಏನೂ ಲೆಕ್ಕಕ್ಕೆ ತಗೊಂಡಿಲ್ಲ, ನಿಮ್ಮನ್ನು ಮಾತ್ರ ಇಷ್ಟಪಟ್ಟು ಮದುವೆ ಆಗುತ್ತೇನೆ ಎಂದು ಹೇಳುವುದಾದರೆ ಮದುವೆ ಆಗಬಹುದು. ಮೂರನೇದಾಗಿ, ದುಶ್ಚಟಗಳಿಗೆ ದಾಸರಾದವರಿಗೆ ಮದುವೆ ಮಾಡಬೇಡಿ. ಯಾವುದಾದರೂ ಹುಡುಗನಿಗೆ ಚಟವಿದ್ದರೆ ಅವನಿಗೆ ಒಂದು ಹೆಣ್ಣು ತಂದು ಗಂಟು ಹಾಕಿದರೆ ಅವನು ಸರಿ ಹೋಗುತ್ತಾನೆ ಎಂದು ತುಂಬ ಪೋಷಕರು ತಮ್ಮ ಚಟವಿರುವ ಮಗನಿಗೆ ಹೆಣ್ಣು ತರುತ್ತಾರೆ. ಚಟವಿರುವವನಿಗೆ ಮದುವೆ ಮಾಡಿದರೆ ಸರಿ ಹೋಗುತ್ತಾನೆ ಎಂಬುದು ತಪ್ಪು ಕಲ್ಪನೆ. ಆತ ಕೆಲ ಸಮಯ ಬೇಕಾದರೆ ಆ ಚಟಗಳಿಂದ ದೂರವಿರಬಹುದು. ನಂತರ ಪುನಃ ತನ್ನ ಚಾಳಿ ಮುಂದುವರಿಸುತ್ತಾನೆ. ಇದರಿಂದಾಗಿ ಆಕೆಯ ಬಾಳು ಕೂಡ ಹಾಳಾಗುವುದು. ಹಾಗಾಗಿ ಚಟವಿರುವವನಿಗೆ ಹೆಣ್ಣು ಕೊಡಲೇಬೇಡಿ. ಇನ್ನು ಕೊನೆಯದಾಗಿ, ದುಡಿಯದ ಗಂಡಿಗೆ. ಏನೂ ದುಡಿಮೆ ಇಲ್ಲದ ಗಂಡನು ಮದುವೆಯಾಗುವುದು ಹೆಣ್ಣಿಗೆ ದೊಡ್ಡ ಶಾಪ. ಈತನಿಗೆ ಖರ್ಚಿಗಾಗಿ ಮನೆಯವರ ಬಳಿ ಕೈ ಚಾಲು ಹಿಂದೆಟ್ಟು ಇರಲ್ಲ. ಆದರೆ ಅವಳಿಗೆ ಆ ರೀತಿ ಈತನ ಮನೆಯವರ ಬಳಿ ಕೇಳಲು ಸಾಧ್ಯವೇ? ದುಡಿಯದ ಇರುವ ಗಂಡನ ಜೊತೆಗಿನ ಬಾಳು ನರಕವಾಗಿರುತ್ತದೆ. ಅವನ ಪೋಷಕರು ಎಷ್ಟೇ ಆಸ್ತಿ ಮಾಡಿರಲಿ, ಆದರೆ ಇವನಿಗೆ ಅದನ್ನು ನೋಡಿಕೊಂಡು ಹೋಗುವ ಸಾಮರ್ಥ್ಯ ಇರಬೇಕು. ಆದರೆ ಏನು ಕೆಲಸ ಮಾಡದೆ ಸೋಮಾರಿಯಾದ ಗಂಡನ ಜೊತೆ ಇರಲು ಯಾವ ಹೆಣ್ಣು ಇಷ್ಟಪಡಲ್ಲ. ಹಾಗಾಗಿ ಅಂಥವರಿಗೂ ಮದುವೆ ಮಾಡಲೇಬೇಡಿ. ಇದೇ ಥರದ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.